ಓಕೆ, ಮುಖ್ಯಾಂಶಗಳು 42ನೇ ಅಧ್ಯಾಯ ನಿನ್ನೆ ನೋಡಿದ್ವಿ. ಐಗುಪ್ತದಲ್ಲಿ ಸಹಾಯವನ್ನು ಪಡೆಯಲು ಯಾಕೋಬನು ಉಪಕ್ರಮ. ಸಹಾಯವು ಎಲ್ಲಿ ಲಭ್ಯವಿದೆ ಎಂದು ನಮಗೆ ತಿಳಿದಾಗ ನಾವು ವಿಳಂಬವಿಲ್ಲದೆ ಅದಕ್ಕಾಗಿ ಅರ್ಜಿ ಸಲ್ಲಿಸಬೇಕು ಎಂದು ನಮಗೆ ಕಲಿಸುತ್ತದೆ ಈ ಅಧ್ಯಾಯ. ನಾನು ದೇವರಿಗೆ ಭಯಪಡುತ್ತೇನೆ ಎಂಬ ಯೋಸೇಫನ ಹೇಳಿಕೆಯು ನ್ಯಾಯೋಚಿತವಾದ ಉಪಚಾರದ ಆಶ್ವಾಸನೆಯನ್ನು ಕೊಡುತ್ತದೆ. ದೇವರಿಗೆ ಭಯಪಡುವವರು ಪ್ರಾಮಾಣಿಕತೆ ಮತ್ತು ಸಮಗ್ರತೆಯನ್ನು ನಿರೀಕ್ಷಿಸಬಹುದು. ನಾವು ಸಹ ನಮಗೆ ಎಲ್ಲಿ ಸ್ಪಿರಿಚುವಲ್ ಗೈಡೆನ್ಸ್ ಸಿಗುತ್ತೋ, ವಿ ಶುಡ್ ನಾಟ್ ಹೆಸಿಟೇಟ್, ವಿ ಶುಡ್ ವೆರಿ ಮಚ್ ಗೋ ಅಂಡ್ ಆಪ್ಟ್ ಫಾರ್ ಇಟ್, ಜಸ್ಟ್ ಲೈಕ್ ಜೋಸೆಫ್ ಫಾದರ್ ಡಿಡ್. 43ನೇ ಅಧ್ಯಾಯದಲ್ಲಿ ಯೋಸೇಫನು ತನ್ನ ಸಹೋದರರ ಹಿಂದೆ ಮಾಡಿದಂತೆಯೇ ಅವರಿಗೆ ಹಾನಿ ಮಾಡುವ ಅವಕಾಶವನ್ನು ಹೊಂದಿದ್ದನು. ಆದರೂ ಯೋಸೇಫನು ಅವರನ್ನು ಕ್ಷಮಿಸಿ ಅವರಿಗೆ ಉಡುಗೊರೆಗಳನ್ನು ನೀಡಲು ಆಯ್ಕೆ ಮಾಡುತ್ತಾನೆ. ಇದು ದೇವರು ನಮಗಾಗಿ, ನಾವು ಏನು ಮಾಡುತ್ತೇವೆ, ನಾವು ಏನೇ ತಪ್ಪು ಮಾಡಿದ್ರೂ ನಮ್ಮನ್ನ ಕ್ಷಮಿಸಿ ನಮಗೆ ಎಲ್ಲ ಕೃಪೆಗಳನ್ನು ಎಲ್ಲವನ್ನು ಕೊಡುತ್ತಾರೆ. ಅದೇ ತರ ಇಲ್ಲಿ ಯೋಸೇಫನ ಕಥೆಯಲ್ಲಿ ನಾವು ನೋಡುತ್ತೇವೆ. ಮತ್ತು ಅವನು ನಮ್ಮೊಂದಿಗೆ, ಅವನು ಬ್ರದರ್ಸ್ ಜೊತೆಗೆ ಪೀಸ್ಫುಲ್ ಆಗಿರ್ತಾನೆ, ಚೆನ್ನಾಗಿ ನೋಡ್ಕೋತಾನೆ, ಕ್ಷಮಿಸ್ತಾನೆ. ಮತ್ತೆ ಆ ರಿಕನ್ಸಿಲಿಯೇಷನ್, the family comes together in reconciliation. So that is what we see in this chapter. 44ನೇ ಅಧ್ಯಾಯದಲ್ಲಿ ಯಹೂದನು ಬೆನ್ಯಾಮೀನನ ಸ್ಥಾನದಲ್ಲಿ ದಾಸನಾಗಲು ಬಯಸುತ್ತಾನೆ. ಮೊದಲು ನಾವು ನೋಡಿದಾಗ ಯಹೂದನು ಈ ರೀತಿ ಇರಲಿಲ್ಲ, ಆದರೆ ಈಗ ಅವನು ಬದಲಾಗಿದ್ದಾನೆ. ಅವನು ಪಶ್ಚಾತ್ತಾಪ ಪಡುತ್ತಾನೆ ಮತ್ತು ತನ್ನನ್ನು ತ್ಯಾಗ ಮಾಡಲು ಬಯಸುತ್ತಾನೆ. ಮತ್ತು ದೇವರು ಅವರನ್ನು ಬಲವಾಗಿ ಬಳಸುತ್ತಾರೆ. ಇಂದಿಗೂ ಸಹ ನಮ್ಮ ಬಾಳಲ್ಲಿ, ನಮ್ಮ ವ್ಯಕ್ತಿಗತ ಕಥೆಯಲ್ಲಿ ಏನೇ ನಾವಾಗಿದ್ರೂ ದೇವರ ಇಚ್ಛೆಗೆ ನಾವು ನಮ್ಮನ್ನ ಕೊಟ್ರೆ ದೇವರು ನಮ್ಮನ್ನ ಖಂಡಿತವಾಗ್ಲೂ ಅವರ ಕಾರ್ಯಕ್ಕೆ ಬಲವಾಗಿ ಯೂಸ್ ಮಾಡಲು ನಮ್ಮನ್ನ he will surely like to use us for his own glory. 45ನೇ ಅಧ್ಯಾಯದಲ್ಲಿ ಯೋಸೇಫನು ತನ್ನ ಸಹೋದರರ ಪಾಪದ ಮೂಲಕ ಕರ್ತನ ಕೈಯನ್ನು ತನ್ನ ಮೇಲೆ ನೋಡಿದನು. ನಮ್ಮ ಜೀವನದಲ್ಲಿಯೂ ಸಹ ನಮಗೆ ನೀಡಲಾಗುವ ನೋವು ಮತ್ತು ಪರೀಕ್ಷೆಯನ್ನು ನಾವು ಸಹ ಅರ್ಥ ಮಾಡಿಕೊಳ್ಳುತ್ತೇವೆ. ಆದರೆ ಶಾಂತಿಯಿಂದಿರಲು ಮತ್ತು ಆಶೀರ್ವದಿಸಲ್ಪಡಲು ಕ್ಷಮೆ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ನಾವು ಭಾವಿಸುತ್ತೇವೆ. ಆದ್ದರಿಂದ ನೆನಪಿಡಿ, ನೀವು ಇನ್ನೂ ದ್ವೇಷವನ್ನು ಯಾರ ಮೇಲಾದ್ರೂ ಹೊಂದಿದ್ರೆ ಕ್ಷಮಿಸಲು ರಾಜಿ ಮಾಡಿಕೊಳ್ಳಲು ಪ್ರಯತ್ನಿಸಿರಿ. ನಂತರ ನೀವು ಪಡೆಯುವ ಸಂತೋಷ ಮತ್ತು ಶಾಂತಿಯನ್ನು ನೀವು ನೋಡುತ್ತೀರಿ ಎಂದು ಈ ಅಧ್ಯಾಯಗಳು ನಮಗೆ ರಿಮೈಂಡ್ ಮಾಡುತ್ತೆ. ಸೊ ಆಮೇನ್. ಅಂಡ್ ಫ್ಯೂ ಕ್ವೆಶ್ಚನ್ಸ್ ಕೇಳಲಾ? ಓಕೆ. ಯೋಸೇಫನು ತನ್ನ ಸಹೋದರರ ಮೇಲೆ ಯಾವ ಆಪಾದನೆಯನ್ನು ಮಾಡಿದನು? ಆನ್ ವಾಟ್ ಚಾರ್ಜ್ ಡಿಡ್ ಜೋಸೆಫ್ ಪುಟ್ ಹಿಸ್ ಬ್ರದರ್ಸ್ ಇನ್ ಕಸ್ಟಡಿ? ಏನೋ ಒಂದು ಅಕ್ಯೂಸ್ ಮಾಡ್ತಾರಲ್ಲ ಜೋಸೆಫ್ ಅವರ ಬ್ರದರ್ಸ್ ಮೇಲೆ. 42:9 ಜೆನೆಸಿಸ್ 42:9 ಅಲ್ಲಿ ನೋಡಿ. ನೀವು ಗೂಢಚಾರರು ಅಂತ ಹೇಳ್ತಾರೆ. Yes, correct. They were accused of being spies. Very good. ಯೋಸೇಫನು ತನ್ನ ಗುರುತನ್ನು ತನ್ನ ಸಹೋದರರಿಗೆ ಬಹಿರಂಗಪಡಿಸಿದಾಗ ಅವನು ಕೇಳಿದ ಮೊದಲ ವ್ಯಕ್ತಿ ಯಾರು? Who was the first person Joseph asked for when he revealed his identity to his brothers? ಅವನು ಹೇಳ್ತಾನಲ್ಲ, ನಾನು ನಿಮ್ಮ ಬ್ರದರ್ಸ್ ಅಂತ. ಅವಾಗ ಫಸ್ಟ್ ಪರ್ಸನ್ ಯಾರನ್ನು ಕೇಳ್ತಾನೆ? ನೀವು ಓದಿದ್ರಿ, ಅವರ ತಂದೆಯನ್ನ ಕೇಳ್ತಾರೆ, ಅವರ ತಂದೆ ಬಗ್ಗೆ ಕೇಳ್ತಾರೆ. Yes, about his father. Is my father still alive ಅಂತ ಕೇಳ್ತಾರೆ. ವೆರಿ ಗುಡ್. ಓಕೆ. ಫರೋಹನು ಯೋಸೇಫನ ಕುಟುಂಬಕ್ಕೆ ಯಾವ ಕೊಡುಗೆಯನ್ನು ಕೊಟ್ಟನು? ವಾಟ್ ಆಫರ್ ಡಿಡ್ ಫಾರೋ ಮೇಕ್ ಟು ಜೋಸೆಫ್ಸ್ ಫ್ಯಾಮಿಲಿ? ಗೋಷೆಂ ನಗರವನ್ನು ಕೊಟ್ಟನು. Rather perfect answer. He sends a chariot and
he gives they could settle in the best of the land. Best of the Goshen. land. ಗೋಷನ್ ಗೋಷನ್. Best of the land was offered to Joseph's family. Pharaoh's, advice, gift. Okay, who was sent to inform Jacob that Joseph was alive? ಯೋಸೇಫನು ಜೀವಂತವಾಗಿದ್ದಾನೆಂದು ಯಾಕೋಬನಿಗೆ ತಿಳಿಸಲು ಯಾರನ್ನು ಕಳುಹಿಸಲಾಯಿತು? ಬೆಂಜಮಿನ್. ಇಲ್ಲ. ಯೋಸೇಫನ ಸೇವಕರು. He sends his servants to give the news that Joseph is alive. Okay. Why was Benjamin's portion of food 5 times larger? ಈಗ ಜಸ್ಟ್ ಓದಿದ್ರಿ, ಬೆಂಜಮಿನನ ಆಹಾರದ ಭಾಗವು 5 ಪಟ್ಟು ದೊಡ್ಡದಾಗಿತ್ತು. ಯಾಕೆ? Because he is the youngest. Younger. Brother. He's a younger and brother of Joseph. He is the own brother of Joseph. Own brother of All Joseph. your own And brothers. also in All his- the brothers only. He is youngest, okay? He's the youngest. No, both children were born for Rachel, right? So, Okay. One more reason is there. and ಅವನು ಕಿರಿಯವನು. ಓಕೆ, ತನ್ನ ಸಹೋದರನ ಪ್ರತಿಕ್ರಿಯೆಗಳನ್ನು ನಿರ್ಣಯಿಸಲು ಯೋಸೇಫನು ಸ್ಥಾಪಿಸಿದ ಪರೀಕ್ಷೆಯಾಗಿ ಬೆಂಜಮಿನನ ಹೆಚ್ಚಿನ ಭಾಗವನ್ನು ಪಡೆಯುತ್ತಾನೆ. ಬೆಂಜಮಿನ್ ರಿಸೀವ್ಡ್ ಅ ಲಾರ್ಜರ್ ಪೋರ್ಷನ್ ಆಸ್ ಅ ಟೆಸ್ಟ್ ಸೆಟ್ ಅಪ್ ಬೈ ಜೋಸೆಫ್ ಟು ಅಸೆಸ್ ಹಿಸ್ ಬ್ರದರ್ಸ್ ರಿಯಾಕ್ಷನ್. ಅವರ ಬ್ರದರ್ಸ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋದಕ್ಕೆ ಅವನಂಗ್ ಮಾಡ್ತಾನೆ. ಓಕೆ, ಯೋಸೇಫನ ಸಹೋದರರ ಮೇಲೆ ಮೇಲ್ವಿಚಾರಕ ಮಾಡಿದ ಆಪಾದನೆ ಏನು? ವಾಟ್ ವಾಸ್ ದಿ ಅಕ್ಯೂಸೇಷನ್ ಡಿಡ್ ದ ಸ್ಟುವರ್ಡ್ಸ್ ಮೇಕ್ ಅಗೇನ್ಸ್ಟ್ ಜೋಸೆಫ್ಸ್ ಬ್ರದರ್? He stole the silver cup. He stole the silver cup. of Joseph. Very good. So thank you all so much. Wonderful families. Thanks to all the families. Thank you for answering, Thank you, reading, ma'am. praying. Thank you, ma'am. Good night and God bless. Thank you. Bye. Thank you, ma'am.